ಸದ್ಯಕ್ಕೆ ದೇಶದೆಲ್ಲೆಡೆ ಕೇಳ್ತಾ ಇರೋದು ಒಂದೇ ಸುದ್ದಿ. ವಿಜಯ್ ಅವರು ಗೆದ್ದಿರೋದು, ಚುನಾವಣೆಯಲ್ಲಿ ಗೆದ್ದಿರೋದು, ಅವರು ಮುಖ್ಯಮಂತ್ರಿ ಆಗೋದು, ಜೊತೆಗೆ ಅವರ ಹೆಸರಿನ ಜೊತೆ ತ್ರಿಷಾ ಹೆಸರು ಕೂಡ ಸೇರ್ಕೊಂಡಿರೋದು. ಇನ್ನು ಈ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳಿದೆ. ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ರು ವಿಜಯ್ ಅವರು ಗೆಲ್ತಾರೆ ಅಂತ. ಜೊತೆಗೆ ಐ ಅಕ್ಷರದ ಬಗ್ಗೆ, ಯಾಕೆಂದ್ರೆ ಐ ಅಕ್ಷರ ಅನ್ನೋದು ವಿಜಯ್ ಅವರ ಹೆಸರಲ್ಲೂ ಕೂಡ ಇದೆ, ತ್ರಿಷಾ ಅವರ ಹೆಸರಲ್ಲೂ ಕೂಡ ಇದೆ. ಇದರ ಜೊತೆಗೆ ಅವರು ತಿರುಪತಿ ದೇವಸ್ಥಾನಕ್ಕೆ ಕೂಡ ಹೋಗಿದ್ರು, ಅಲ್ಲಿ ಕೂಡ ಐ ಅಕ್ಷರ ಇದೆ. ಈ ಎಲ್ಲದಕ್ಕೂ ಒಂದಕ್ಕೊಂದು ಕಾಂಬಿನೇಷನ್ ಮಾಡಿದ್ರೆ ಐ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಐ ಅಕ್ಷರದಿಂದ ಯಾವುದೇ ಹೆಸರು ಎಂಡ್ ಆದ್ರೂ ಕೂಡ ಅವರಿಗೆ ಒಳ್ಳೆ ಸಮಯ ಇದೆ, ಒಳ್ಳೇದಾಗತ್ತೆ ಅನ್ನೋದು ವಿಚಾರಗಳನ್ನ ಕೂಡ ತಿಳಿಸ್ಕೊಟ್ಟಿದ್ರು. ಇನ್ನು ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಈ ಸಾಕಷ್ಟು ಹೇಳಿದ್ರಿ ಇವ್ರ ಬಗ್ಗೆ, ವಿಜಯ್ ಅವ್ರ ಬಗ್ಗೆ, ತ್ರಿಷಾ ಅವ್ರ ಬಗ್ಗೆ, ಜೊತೆಗೆ ಅವರು ದೇವಸ್ಥಾನಕ್ಕೆ ತಿರುಪತಿಗೆಲ್ಲ ಹೋಗಿ ಬಂದಿದ್ರ ಬಗ್ಗೆ. ಮೇನ್ಲಿ ಐ ಅಕ್ಷರ ಅನ್ನೋದ್ರ ಬಗ್ಗೆ ಒಂದು ತುಂಬಾ ಹೇಳಿದ್ರಿ 2 ಎಪಿಸೋಡ್ ಅಲ್ಲಿ. ಐ ಇಂದ ಹೆಸರು ಎಂಡ್ ಆದ್ರೆ ಅವ್ರಿಗೆ ತುಂಬಾ ಒಳ್ಳೇದಾಗತ್ತೆ ಅಂತ. ಯಾರು ನಂಬೋಗ್ತಾ ಆಗದೆ ಇರೋಂತ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ, ವಿನ್ ಆಗಿರೋದು. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನೋಡಿ, ಇದಕ್ಕೆ ಮುಂಚೆ ಎಪಿಸೋಡಲ್ಲಿ ಹೇಳಿದೆ, ವಿಜಯ್ ಮತ್ತು ತ್ರಿಷಾ ಅವರ ಹೆಸರಲ್ಲೂ ಕೂಡ ಐ ಅನ್ನೋದು ಪಾಸ್ ಆಗುತ್ತೆ ಅಂತ ಹೇಳಿದೆ. ಯಾಕಂದರೆ ಈ ಹೆಸರಲ್ಲಿ ಕೂಡ ಐ ಅನ್ನೋ ಅಕ್ಷರ ಪಾಸ್ ಆದಾಗ ನೋಡಿ, VIJAY ವಿಜಯ್ ಮತ್ತು ದಳಪತಿ ಅಂತಲೂ ಹೇಳಿದೆ. ಆ ಐ ಅನ್ನೋದು ಮಧ್ಯದಲ್ಲಿ ಬಂದಾಗ ಮತ್ತು ಲಾಸ್ಟಲ್ಲಿ ದಳಪತಿ ಅನ್ನೋದು, ಯಾಕಂದರೆ ಅವರು ಅದರಲ್ಲಿ ಕೂಡ ಫೇಮಸ್ ಆಗಿದ್ದಾರೆ. ಈಗಲೂ ಕೂಡ ಅವ್ರನ್ನ ಎಲ್ಲರೂ ವಿಜಯ್ ದಳಪತಿ ಅಂತಲೇ ಕರೆಯೋದು. ಸೊ ಆ THI ಅನ್ನೋದು ಲಾಸ್ಟಲ್ಲಿ ಕೂಡ ಐ ಎಂಡ್ ಆಗಿರುತ್ತೆ. ಸೊ ಈ ಐ ಎಂಡ್ ಆದಾಗ ತುಂಬಾ ರಾಜಯೋಗ ಅಂತ ಸಾಕಷ್ಟು ಬರೀ ಹೇಳಿದ್ದೆ, ನನ್ನ ಕೊನೆಯ ಎಪಿಸೋಡಲ್ಲಿ ಕೂಡ ಹೇಳಿದೆ. ಬರೀ ಇದ್ರ ಬಗ್ಗೆನೇ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದೆ. ಅದೇ ರೀತಿ ನೋಡಿ, ಅವರ ಹೆಸರಲ್ಲಿ ಕೂಡ ಐ ಅನ್ನೋದು ಪಾಸ್ ಆಗುತ್ತೆ. ಈ ಐ ಅನ್ನೋದು ಪಾಸ್ ಆದಾಗ ಆ ವೈಬ್ರೇಷನ್ ಜಾಸ್ತಿ ಇರುತ್ತೆ, ಅಂದರೆ ಪಾಸಿಟಿವ್ ಜಾಸ್ತಿ ಇರುತ್ತೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರು ನೇಮು, ಫೇಮ್ ಆಗಿರ್ಬೋದು, ಅಥವಾ ಏನೇ ಒಂದು ಎಲ್ಲೋ ಒಂದು ಕಡೆ ಅವರ ಒಂದು ಸಬ್ಜೆಕ್ಟ್ ಆಗಿರ್ಬೋದು, ಸಿನಿಮಾ ರಂಗದಲ್ಲಿ, ರಾಜಕೀಯದಲ್ಲಿ ಎಲ್ಲೋ ಒಂದು ಕಡೆ ಫೇಮಸ್ ಆಗ್ತಾರೆ ಅಂತ ಹೇಳ್ತಾ ಬಂದಿದೆ. ಅವರವರ ಒಂದು ಕ್ಷೇತ್ರದಲ್ಲಿ ಅವ್ರೇನು ಕೆಲಸ ಮಾಡ್ತಾರೋ ಅಲ್ಲಿ ಅವರೇ ಮೇಲ್ದಂಡವಾಗಿ ಇರ್ತಾರೆ ಅಂತ ಹೇಳ್ತಾ ಬಂದಿದೆ. ನೋಡಿ, ವಿಜಯ್ ಅವರ ಹೆಸರಲ್ಲಿ ಕೂಡ ಐ ಅನ್ನೋ ಒಂದು ಅಕ್ಷರ ಪಾಸ್ ಆಗಿರುತ್ತೆ. ಅದೇ ರೀತಿ ತ್ರಿಷಾ ಅವ್ರದ್ದು ಕೂಡ ಹೇಳಿದ್ದೆ, ತ್ರಿಷಾ ಅವರ ಹೆಸರಲ್ಲೂ ಕೂಡ ಐ ಅನ್ನೋ ಹೆಸರು ಪಾಸ್ ಆಗುತ್ತೆ. ತ್ರಿಷಾ ಕೃಷ್ಣನ್ ಅಂತ ಏನೋ ಬರುತ್ತೆ. ಫಸ್ಟ್ಗೆ ನಾನು ಕೃಷ್ಣನೇ ಅಂತ ಹೇಳಿದೆ, ಕೃಷ್ಣ ಅಲ್ಲೂ ಕೂಡ ಐ ಅನ್ನೋದು ಪಾಸ್ ಆಗುತ್ತೆ. ಸೊ ಇವ್ರ ಹೆಸರಲ್ಲೂ ಕೂಡ 2 ಸತಿ ಐ ಅನ್ನೋದು ಪಾಸ್ ಆಗುತ್ತೆ. ಈ ವಿಜಯ್ ಅವರ ಹೆಸರಲ್ಲೂ ಕೂಡ 2 ಸತಿ ಐ ಅನ್ನೋದು ಪಾಸ್ ಆಗುತ್ತೆ. ಈ ಹೆಸರ ಒಂದು ವೈಬ್ರೇಷನ್ ಕೂಡ ಅವರ ಒಂದು ಸಕ್ಸಸ್ಗೆ ಕಾರಣ ಆಗುತ್ತೆ. ಯಾಕಂದರೆ ಈ ರೀತಿ ಬಹಳಷ್ಟು ಹೆಸರನ್ನು ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಅದೇ ರೀತಿ ನೋಡಿ, ಇವಾಗ ಅವರು ತಿರುಪತಿಗೆ ಹೋಗಿದ್ರು, ತಿರುಪತಿಗೆ ಹೋಗಿ ಬಂದರು. ಅಲ್ಲೂ ಕೂಡ ನಾನು ಈ ವರ್ಷಕ್ಕೆ 9 ಮತ್ತು 3 ಅನ್ನೋದು ಬಹಳಷ್ಟು ಲಕ್ಕನ್ನು ತಂದು ಕೊಡುತ್ತೆ ಅಂತ ಹೇಳಿದೆ. ರೆಡ್ ಮತ್ತು ಯೆಲ್ಲೋ ಕಲರು, ಅದರಲ್ಲೂ ಯೆಲ್ಲೋ ಅನ್ನೋದು ತುಂಬ ಲಕ್ಕನ್ನು ಕೊಡುತ್ತೆ ಅಂತ. ತಿರುಪತಿ ಅಂತ ಅಂದರೆ ಮೇಯ್ನ್ ಫಸ್ಟು ನಾನು ಹೇಳಿದೆ ತಿರುಪತಿ ಅಂತ. ತಿರುಪತಿ ಅಂತ ಬಂದಾಗ, ಯಾಕಂದರೆ ಆ ತಿರುಪತಿಯಲ್ಲಿ ಐ ಎಂಡ್ ಆಗುತ್ತೆ, ಅದಕ್ಕೆ ಆ ಒಂದು ಕ್ಷೇತ್ರ ಬಹಳಷ್ಟು ಫೇಮಸ್ ಆಗಿದೆ. ಬೇರೆ ಬೇರೆ ತಿರುವಣ್ಣಾಮಲೈಯಲ್ಲೂ ಕೂಡ ಐ ಎಂಡ್ ಆಗುತ್ತೆ. ಅದೇ ರೀತಿ ತಿರುಪತಿಯಲ್ಲಿ ಕೂಡ ಐ ಎಂಡ್ ಆಗುತ್ತೆ. ನೋಡಿ, ಅವತ್ತು ಏನು ನಮ್ಮ ತಮಿಳ್ನಾಡಿನಲ್ಲಿ ಎಲೆಕ್ಷನ್ ನಡೀತು, ಆವತ್ತು ಬೆಳಿಗ್ಗೆ ತ್ರಿಷಾ ಅವರು ಕೂಡ ಹೋಗಿ ಬಂದಿದ್ದಾರೆ. ಅವರ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಇರ್ಬೋದು, ಅಥವಾ ಅವರ ಒಂದು ಬೇಡಿಕೆ ಇರ್ಬೋದು, ಅವರೊಂದು ಪೂಜೆ ಇರ್ಬೋದು, ಎಲ್ಲೋ ಒಂದು ಕಡೆ ಆ ಒಂದು ಕ್ಷೇತ್ರದ ಮಹಿಮೆ ಕೂಡ ಪಾಸಿಟಿವ್ ಕೊಟ್ಟಿರುತ್ತೆ. ಅವರ ಹೆಸರಲ್ಲಿ ಒಂದು ಪಾಸಿಟಿವ್ ಇದೆ. ಅದೇ ರೀತಿ ಆ ಕ್ಷೇತ್ರದಲ್ಲಿ ಕೂಡ ನಾನು ಹೇಳಿದೆ, ತಿರುಪತಿ ಅಂತ ಬಂದಾಗ ಐ ಅನ್ನೋದು ಬಂದರೆ ತುಂಬ ಪಾಸಿಟಿವ್ ಅಂತ ಹೇಳಿದೆ. ಆ ತಿರುಪತಿಯಲ್ಲೂ ಕೂಡ ಅದು ಪಾಸಿಟಿವ್ ಆಗಿರುತ್ತೆ. ಮತ್ತು ಅವ್ರಿಗೆ ಹಾಕಿರೋವಂಥ ಬಟ್ಟೆಯಲ್ಲೂ ಕೂಡ ನೋಡಿ, ಅಲ್ಲಿ ರೆಡ್ ಮತ್ತು ಯೆಲ್ಲೋ ಕಲರ್ ಕಾಂಬಿನೇಷನ್ ಇದೆ.